ಬಿಲ್ಲರಂಗ ಭಾಷಾ ಚಿತ್ರೀಕರಣ ಶುರುವಾಗಿ 1 ತಿಂಗಳು. ಸ್ಪೆಷಲ್ ಫೋಟೋ ಹಂಚಿಕೊಂಡ ಡೈರೆಕ್ಟರ್. ಬಿಲ್ಲರಂಗ ಭಾಷಾ ಚಿತ್ರದ ಶೂಟಿಂಗ್ ಮತ್ತೆ ಶುರುವಾಗಿದೆ. ಬೆಂಗಳೂರಿನ ಕನಕಪುರ ಸಮೀಪದಲ್ಲಿಯೇ ಚಿತ್ರೀಕರಣ ನಡೀತಿದೆ. ಈ ಚಿತ್ರದ ನಿರೀಕ್ಷೆನೂ ದೊಡ್ಡ ಮಟ್ಟದಲ್ಲಿಯೇ ಇದೆ. ಚಿತ್ರ ನಿಂತೆ ಹೋಯಿತು ಅನ್ನುವ ಸುದ್ದಿನೂ ಇತ್ತು, ಆದ್ರೆ ಅದು ಸುಳ್ಳಾಗಿದೆ. ಈ ಒಂದು ಚಿತ್ರದ ಶೂಟಿಂಗ್ ನ ನಡುವೆ ಡೈರೆಕ್ಟರ್ ಅನೂಪ್ ಭಂಡಾರಿ ಒಂದು ಫೋಟೋ ತೆಗೆದುಕೊಂಡಿದ್ದಾರೆ. ಅದು ಚಿತ್ರದ ಒಂದು ಪ್ರಮುಖ ಸಿಂಬಲ್ ಆಗಿದೆ. ಇದನ್ನ ನೋಡಿದ ಸುದೀಪ್ ಫ್ಯಾನ್ಸ್ ತುಂಬಾನೇ ಒಳ್ಳೆ ಕಾಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಈ ಎಲ್ಲದರ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಈ ಒಂದು ಫೋಟೋ ಸಾಕು. ಹೌದು, ಬಿಲ್ಲರಂಗ ಭಾಷಾ ಚಿತ್ರದ ಒಂದು ಫೋಟೋ ಹೆಚ್ಚು ಗಮನ ಸೆಳೆಯುತ್ತಿದೆ. ಇದು ಸುದೀಪ್ ಫೋಟೋ ಏನು ಅಲ್ಲ ಬಿಡಿ. ಈಗಾಗಲೇ ಹೇಳಿದಂತೆ ಇದು ಚಿತ್ರದಲ್ಲಿ ಬಳಕೆ ಆಗಿರೋ ಸಿಂಬಲ್ ಒಂದರ ಫೋಟೋನೇ ಆಗಿದೆ. ಡೈರೆಕ್ಟರ್ ಅನೂಪ್ ಭಂಡಾರಿ ಸಾಡ್ತಾನೆ ಕೊಡ್ತಿದ್ದಾರೆ. ಅದು ಬಿಟ್ರೆ ಈ ಒಂದು ಫೋಟೋದಲ್ಲಿರೋ ಸಿಂಬಲ್ ಸಾಕಷ್ಟು ರಹಸ್ಯಗಳನ್ನ ಅಡಗಿಸಿಕೊಂಡಿದೆ ಅನ್ನಿಸುತ್ತದೆ. ಇದನ್ನ ನೋಡಿದ ಕಿಚ್ಚನ ಫ್ಯಾನ್ಸ್ ಸಖತ್ ಕಾಂಪ್ಲಿಮೆಂಟ್ಸ್ ಹಾಕಿದ್ದಾರೆ. ಕಿಚ್ಚನ ಫ್ಯಾನ್ಸ್ ಕಾಂಪ್ಲಿಮೆಂಟ್ಸ್ ಯಾವ ರೀತಿ ಇದೆ ಗೊತ್ತಾ? ದಿಸ್ ಒನ್ ಸ್ಟಿಲ್ ಈಸ್ ಎನಫ್ ಟು ರೂಲ್ ದಿ ಇಂಟರ್ನೆಟ್. ಬಾಕ್ಸ್ ಆಫೀಸ್ ಬಿ ಕೇರ್ಫುಲ್, ಬಿಗ್ ಬ್ಲಾಸ್ಟ್ ಈಸ್ ಕಮಿಂಗ್ ಸೂನ್. ವೈಟಿಂಗ್ ಫಾರ್ ಬಾಸ್ ಲುಕ್. ಆದಷ್ಟು ಬೇಗ ಬರಲಿ ಸರ್, ಡೂ ಫಾಸ್ಟ್. We want boss on screen as soon as possible. ಅನೂಪ್ ಭಂಡಾರಿ ಶೇರ್. ಎಸ್, ಈ ಒಂದು ಫೋಟೋವನ್ನ ಚಿತ್ರದ ಡೈರೆಕ್ಟರ್ ಅನೂಪ್ ಭಂಡಾರಿ ಶೇರ್ ಮಾಡಿದ್ದಾರೆ. ಈ ಮೂಲಕ ಚಿತ್ರದ ಕೆಲಸ ಶುರುವಾಗಿದೆ ಅಂತಲೂ ಹೇಳಿದ್ದಾರೆ. ಕಿಚ್ಚನ ಬಿಲ್ಲರಂಗ ಭಾಷಾ ಚಿತ್ರೀಕರಣ ಶುರುವಾಗಿ 1 ತಿಂಗಳು ಆಗಿದೆ. ಬಿಲ್ಲರಂಗ ಭಾಷಾ ಚಿತ್ರ ನಿಂತೆ ಹೋಯಿತು ಅಂದವರಿಗೆ ಹೆಚ್ಚು. ಆದ್ರೆ ಕಿಚ್ಚ ಸುದೀಪ್ ಹೇಳಿದ್ರು, ನಮ್ಮ ಚಿತ್ರದ ಶೂಟಿಂಗ್ ಆದಷ್ಟು ಬೇಗ ಶುರುವಾಗುತ್ತದೆ ಅಂತ ಹೇಳಿದ್ರು. ಬಿಲ್ಲರಂಗ ಭಾಷಾ ಚಿತ್ರದ ಶೂಟಿಂಗ್ ಶುರುವಾಗಿದೆ. ಬೆಂಗಳೂರಿನಿಂದ ದೂರವೇ ಇರೋ ಕನಕಪುರ ರಸ್ತೆ ಸಮೀಪದಲ್ಲಿಯೇ ಈ ಚಿತ್ರದ ಶೂಟಿಂಗ್ ಶುರುವಾಗಿದೆ. ಜೂನ್ 26ರಿಂದಲೇ ಈ ಚಿತ್ರದ ಶೂಟಿಂಗ್ ಶುರುವಾಗಿದೆ. ಇದನ್ನ ಚಿತ್ರತಂಡವೇ ಹೇಳಿಕೊಂಡಿದೆ. ಆ ಪ್ರಕಾರ ಈಗ ಈ ಶೂಟಿಂಗ್ ಶುರುವಾಗಿ 1 ತಿಂಗಳು ಆಗಿದೆ. ಈ ಹಿನ್ನೆಲೆಯಲ್ಲಿಯೇ ಡೈರೆಕ್ಟರ್ ಅನೂಪ್ ಭಂಡಾರಿ ಜುಲೈ 26ರಂದು ಸೆಟ್ನ ಒಂದು ಫೋಟೋ ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನ ತಮ್ಮ ಪೇಜ್ ಅಲ್ಲಿಯೇ ಶೇರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಬಹುದು. ಆಲ್ ದಿ ಬೆಸ್ಟ್.